ಸಾಧನೆಗಳಲ್ಲಿ ಅತ್ಯುನ್ನತವಾದಂತಹ ಸಾಧನೆ ಅಂದರೆ ಭಗವಂತನ ಸರ್ವೋತ್ತಮತ್ವಾದಿ ಜ್ಞಾನಗಳನ್ನ ಶಿಷ್ಯರಿಗೆ ಕೊಡುವುದು. ಈ ಉಳಿದೆಲ್ಲ ಏನೇನು ಸಾಧನೆಗಳಿದೆಯೋ ಆ ಎಲ್ಲ ಸಾಧನೆಗಳು ಕೂಡ ತಾರತಮ್ಯೋಪೇತವಾಗಿದೆ. ಧರ್ಮ, ಅನುಷ್ಠಾನ, ಜಪತಪಾದಿಗಳು, ಪಾರಾಯಣಗಳು, ಇನ್ನೇಕ ವಿಧವಾದ ದಾನ ಧರ್ಮ, ಉಪವಾಸ, ಯಜ್ಞ, ಈ ಎಲ್ಲ ಧರ್ಮವೇ. ಶ್ರೀಮದಾಚಾರ್ಯ ಸಿದ್ಧಾಂತಗಳಿಗೆ ಬದಲಿಗೆ ಪ್ರತಿಯೊಂದರಲ್ಲೂ ತಾರತಮ್ಯವಿದೆ. ಭಗವದ್ ರೂಪಗಳಲ್ಲಿ ತಾರತಮ್ಯವಿಲ್ಲ, ದೇವತೆಗಳಲ್ಲಿ ತಾರತಮ್ಯ, ಶಾಸ್ತ್ರಗಳಲ್ಲಿ ತಾರತಮ್ಯ, ಜೀವನದಲ್ಲಿ ತಾರತಮ್ಯ, ಸಂಧಿ ಯೋಗಗಳಲ್ಲಿ ತಾರತಮ್ಯ, ಸ್ವಯಂ ಮೋಕ್ಷದಲ್ಲಿ ತಾರತಮ್ಯ. ಹಾಗಾಗಿ ಎಲ್ಲ ಕಡೆ ತಾರತಮ್ಯವಿದೆ. ಆ ರೀತಿಯಾಗಿ ಆಲೋಚನೆ ಮಾಡುವಾಗ ಸಾಧನಗಳಲ್ಲಿ ತಾರತಮ್ಯ ಉಂಟು. ಸಾಧನಗಳಲ್ಲಿ ತಾರತಮ್ಯವಿದೆ. ಆ ರೀತಿಯಾಗಿ ಆಲೋಚನೆ ಮಾಡಿದರೆ ಶ್ರೀಮದಾಚಾರ್ಯರು ಹೇಳುವಂತೆ ಸಾಧನಗಳಲ್ಲಿ ಎಲ್ಲ ಸಾಧನಗಳಿಗಿಂತ ವೇದಾಧ್ಯಯನವನ್ನು ಮಾಡುವುದು ಬಹಳ ಶ್ರೇಷ್ಠವಾದ ಕೋಟಿ ಗುಣ ಅಂತ ಹೇಳಿ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ. ಯಜ್ಞದಾನವಸ್ತು ಮುಂತಾದ ಕಾರಣಗಳನ್ನು ಮಾಡುವುದಕ್ಕಿಂತ ವೇದಾಧ್ಯಯನವನ್ನು ಮಾಡುವುದು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ವೇದಗಳನ್ನು ಅಧ್ಯಯನ ಮಾಡುವುದು ಇದು ಸ್ವಾಧ್ಯಾಯದ ಕೋಟಿ ಗುಣ. ಅದಕ್ಕಿಂತಲೂ ಒಂದು ಅನಂತಪಟ್ಟು ಉತ್ತಮವಾಗಿರುವಂತಹದ್ದು ಅಂದರೆ ತಂತ್ರಸಾರದಲ್ಲಿ ಹೇಳಿದಂತೆ ಪರಮಾತ್ಮನ ವಿಶಿಷ್ಟವಾದಂತಹ ಬುದ್ಧಿ ಅತ್ಯಂತ ಅವಿರವಾಗಿ ಯಾವ ಅಂಕಗಳನ್ನು ಬಿಡದೆ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ಹೇಳಿದ್ದಾರೆ ಆ ವಿಧವಾದ ಪೂಜೆ ಮಾಡುವುದು ಅಥವಾ ಅನಂತ ಗುಣ ಅಂತ ಶ್ರೀಮದಾಚಾರ್ಯರು ಅಧ್ಯಯನ ಮಾಡ್ತಾರೆ ತಂತ್ರಸಾರದಲ್ಲಿ. ಆ ಭಗವಂತನ ಪೂಜೆಗಿಂತಲೂ ಕೂಡ ಶಾಸ್ತ್ರದ ಶ್ರವಣವನ್ನು ಮಾಡುವುದು ಬಹಳ ಉತ್ತಮವಾದ ಉಪನಿಷತ್ತಿನ, ಗೀತೆಯ, ಬ್ರಹ್ಮಸೂತ್ರಗಳ, ಭಾಗವತ, ಮಹಾಭಾರತ, ರಾಮಾಯಣಾದಿಗಳ ಇವುಗಳೆಲ್ಲರ ಅರ್ಥಜ್ಞಾನ ಮಾಡಿಕೊಂಡು ಪರಮಾತ್ಮ ಸರ್ವೋತ್ತಮತ್ವವನ್ನು ತಿಳಿಯುವುದು ಇನ್ನೂ ಉತ್ತಮ. ತಿಳಿಯುವುದಕ್ಕಿಂತ ಅದನ್ನು ಖಚಿತಪಡಿಸಿಕೊಳ್ಳುವುದು, ಯುಕ್ತಿಗಳಿಂದ ಮನನ ಮಾಡಿ ನಾನಾಂತಮ ಶಬ್ದಕ್ಕೆ ಜನ ಎಲ್ಲ ಊಹಿಸಲು ತಿಳಿದು ಮತ್ತೆ ಮತ್ತೆ ಅದನ್ನು ಚಿಂತನೆ ಮಾಡುವುದು ಅರ್ಥ ಮಾಡಿಕೊಂಡಿದ್ದಾರೆ. ತಪ್ಪು, ಸರ್ವತಾ ಆ ಅರ್ಥವಿಲ್ಲ. ನಾನು ಎಂಬ ಶಬ್ದಕ್ಕೆ ಯುಕ್ತ ಸಂತಾನ ತಿಳಿದದ್ದು ಯಾಕೆ ಸರಿ, ಶ್ರೀಮದಾಚಾರ್ಯ ಹೇಳುವ ಅರ್ಥ ಯಾಕೆ ಸಮಂಜಸ ಅಂತ ಅನ್ನೋದಾಗಿ ತಿಳಿಯುವುದೇನಿದೆ ಯುಕ್ತಿಗಳಿಂದ ಅದಕ್ಕೆ ಮನನ ಕರೆಯಿಲ್ಲ. ಆ ಮನಕ್ಕಿಂತಲೂ ಕೂಡ ಧ್ಯಾನ ಅತ್ಯುತ್ತಮವಾದದ್ದು, ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ತಾತ್ಪರ್ಯವನ್ನು ಹೇಳಿ ಆ ಧ್ಯಾನಕ್ಕಿಂತಲೂ ಉತ್ತಮವಾಗಿರುವಂತಹದ್ದು, ಧ್ಯಾನಕ್ಕಿಂತಲೂ ಉತ್ತಮವಾದದ್ದು ಶಾಸ್ತ್ರ ಅವಕಾಶ. ಯಾಕೆ ಅಂದರೆ ಧ್ಯಾನವನ್ನು ಮಾಡುವಾಗ ತಿಳಿದದ್ದನ್ನೇ ಆಲೋಚನೆ ಮಾಡ್ತಾ ಇರ್ತಾನೆ, ಚಿಂತನೆ ಮಾಡ್ತಾ ಇರ್ತಾನೆ. ಶಾಸ್ತ್ರವನ್ನು ಓದುವಾಗ ಅನೇಕ ಹೊಸ 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 ವಿಷಯಗಳು, ಹೊಸ ಹೊಸ ಮಹಿಮೆಗಳು, ನೂತನವಾದಂತಹ ಭಗವಂತನ ಅನೇಕ ಅದ್ಭುತವಾದ ಗುಣಗಳು ನಮಗೆ ಉಂಟಾಗುತ್ತೆ. ಹಾಗಾಗಿ ಮೇಲಿಂದ ಮೇಲೆ ನಿರಂತರವಾಗಿ ಅಖಂಡವಾಗಿ ಕ್ಷಣವೂ ಬಿಡದೆ ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನ ಅದರ ಮುಖೇನ ಭಾಗವತ, ಭಾರತ, ರಾಮಾಯಣ, ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರ ಇವುಗಳ ಅರ್ಥವನ್ನು ತಿಳಿಯುವುದೇನಿದೆ ಇದು ಇನ್ನೂ ವಿಶೇಷವಾಗಿರುವಂತಹ, ಅದಕ್ಕಿಂತಲೂ ಉತ್ತಮವಾಗಿರುವಂತಹದ್ದು ವ್ಯಾಖ್ಯ ಏಕಸ್ಯ ಶತೋತ್ತರ. ಶ್ರೀಮದಾಚಾರ್ಯರು ಅತೀ ಉತ್ತಮವಾದ ಸಾಧನೆ ಅಂತಂದ್ರೆ ಶಿಷ್ಯರನ್ನು ತಿಳಿಸಿ ಯೋಗ್ಯನಾದ ವಿಷ್ಣುಭಕ್ತ, ಗುರುಭಕ್ತ, ವೈಷ್ಣವ ಅಂತಹ ಶ್ರವಣ ಮಾಡಿದಂತಹ ಯಾವ ವ್ಯಕ್ತಿಯೋ ಅಂತಹ ಉಪಯುಕ್ತನಾದ ಬ್ರಾಹ್ಮಣನನ್ನ ಕುಳಿಸಿಕೊಂಡು ಅವನಿಗೆ ಪಾಠವನ್ನು ಹೇಳಿಕೊಂಡು ಬಹಳ ಉತ್ತಮ ಅಂತ ಹೇಳಿದ್ದಾರೆ. ಇದು ಶ್ರೀಮದಾಚಾರ್ಯ ಹೇಳಿಕೊಟ್ಟಂತಹದ್ದು. ತಾನು ಶಾಸ್ತ್ರ ಓದುವುದಕ್ಕಿಂತ ಒಬ್ಬ ಶಿಷ್ಯನಿಗೆ ಕುಳಿಸಿಕೊಂಡು ಸಮಗ್ರವಾದಂತಹ ಶಾಸ್ತ್ರವನ್ನ ಅವಿಕಲವಾಗಿ ಒಂದು ವಾಕ್ಯವನ್ನು ಬೆಳೆದ ಚೆನ್ನಾಗಿ ತತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರೆ ಇದು ಬಹಳ ದೊಡ್ಡ ಸಾಧನೆ ಅಂತ ಶ್ರೀಮದಾಚಾರ್ಯರು ತಮ್ಮ ತಂತ್ರಸಾರದಲ್ಲಿ 4ನೇ ಅಧ್ಯಾಯದಲ್ಲಿ ಮಾತನಾಡುತ್ತಾರೆ. ವ್ಯಾಖ್ಯ ಏಕಸ್ಯ ಶತೋತ್ತರ, 100 ಪಟ್ಟು ಶ್ರೇಷ್ಠವಾದದ್ದು. ಶತೋತ್ತರ ಅಂದ್ರೆ 100 ಪಟ್ಟು ಉತ್ತಮವಾದಂತಹದ್ದು ಅಂತವನ್ನಾಗಿ ಹೇಳಿದ್ದಾರೆ. ಈ ಸೌಭಾಗ್ಯತೆ ಇದೆಯಲ್ಲ, ಇದು ಕಂಡುಬರಿಸುವುದಿಲ್ಲ. ಇದೇ ಒಂದು ಮಹತ್ವದ ಸಮಸ್ಯೆ. ವಿದ್ಯಾರ್ಥಿಗಳಿಗೆ ಅಥವಾ ಶ್ರೋತೃಗಳಿಗೆ, ಜಿಜ್ಞಾಸುಗಳಿಗೆ
ಪಾಠ ಹೇಳುವ ಸೌಭಾಗ್ಯ ಇದೆ. ಪಾಠವನ್ನ ಕೆಲವೊಮ್ಮೆ ಭಾವಿಸಬಾರದು. ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಕಾರ್ಯಕ್ರಮ ಮಾಡೋದಲ್ಲ ಪಾಠ ಮಾಡೋದಲ್ಲ. ಇದು ಆ ಶಿಷ್ಯನಿಗೆ, ಜಿಜ್ಞಾಸರಿಗೆ, ಅವನ ವ್ಯವಸ್ಥೆಯಲ್ಲಿ ಅಥವಾ ಸಮಾಚಾರಗಳಲ್ಲಿ ಯಾರೇ ಅವನಿಗೆ ಪೂರ್ಣವಾಗಿ ಮನವರಿಕೆಯಾಗುವಂತೆ ವಿಷ್ಣು ಸರ್ವೋತ್ತಮತ್ವವಾಗಿ ಶ್ರೀಮದಾಚಾರ್ಯರು ಹೇಳುವ ವೇದಾಂತ ಶಾಸ್ತ್ರಗಳು ಹೇಳುವ ಏನು ತತ್ವಗಳು ಅವು ಮನವರಿಕೆಯಾಗುವಂತೆ ಉಪದೇಶ ಮಾಡುವುದೇ ಇದೆ. ಅದು ಮಹಾನೇ ಇದು ಸಿಗಬೇಕಾದ್ರೆ, ಇದಾಗಬೇಕಾದ್ರೆ ಅನೇಕ ಜನ್ಮಗಳ ಪುಣ್ಯ ಬೇಕು ಅಂತ ನಾವು ಕೇಳ್ತೇವೆ. ಅನೇಕ ವಿದ್ವಾಂಸರಿಗೆ, ಅನೇಕ ವಿದ್ವಾಂಸರು ವಿದ್ವಾಂಸರಿದ್ದಾರೆ. ಪಾಠ ಹೇಳಲಿಕ್ಕೆ ಅವಕಾಶ ಸಿಗುವುದಿಲ್ಲ, ಶ್ಲೋಕ ಮುಂದಾಗಿರುವುದಿಲ್ಲ, ಶ್ರದ್ಧೆಯಿಂದ ಬಂದು ಕೂತ್ಕೊಂಡು ಹೇಳುವುದಿಲ್ಲ, ಬರ್ತಾರೆ ತಿಳಿಸುತ್ತಾರೆ. ಹೀಗೆಲ್ಲ ಆಗುವಂತಹ ಸನ್ನಿವೇಶಗಳು ಇರುತ್ತವೆ. ಈ ಲೆಕ್ಕದಲ್ಲಿ ನಾವು ವಿಚಾರ ಮಾಡುವುದಕ್ಕೆ ನಾವು ಇವತ್ತಿನ ಒಂದು ಅವಸ್ಥೆಯ ಬಗ್ಗೆ ನಾವು ಚರ್ಚೆ ಮಾಡುವುದಕ್ಕೆ ಬಗ್ಗಿಲ್ಲ. ಈ ಲೆಕ್ಕದೊಳಗೆ ನಾವು ವಿಚಾರ ಮಾಡಿದರೆ ಪ್ರಭುತ್ವದ ಭಾಗ್ಯ ಏನು ಅನ್ನೋದನ್ನು ನಾವು ಏನು ಭಾಗ್ಯ ಭಾವಬೋಧ ಸಂಸೇವೆ ಪ್ರಭುತ್ವ ಮಹಾಗುರು ಯತ್ ಶಿಷ್ಯ ಶಿಷ್ಯ ಶಿಷ್ಯಾಧ್ಯ ಈ ಪ್ರಜ್ಞಾಚಾರ್ಯ ಸಂಗೀತ ಬಹಳ ವಿಶಿಷ್ಟವಾಗಿದೆ. ನಮ್ಮ ಮಗ ಅವನ ಸರಿಯಾದ ದಾರಿಯಲ್ಲಿ ಅವನು ಸೇರೋದಿಲ್ಲ, ಕುಡಿಯೋದಿಲ್ಲ, ದುರ್ಮಾರ್ಗದಲ್ಲಿಲ್ಲ, ಕೆಟ್ಟ ಕಡೆಗೆ ಬಿದ್ದಿಲ್ಲ, ಸಮಾಜದಲ್ಲಿದ್ದಾನೆ, ವಿಶ್ವಭಕ್ತಿ ತಂದಾನೆ, ಸಾಕು ಮಾಡಿದರೆ ಅಂತ ಅಂದುಕೊಳ್ಳುವಂತಹ ತಂದೆ ತಾಯಿಗಳನ್ನ ಇವತ್ತು ಕೋಟ್ಯಾವಧಿ ಸಂಖ್ಯೆಯಲ್ಲ, ಪ್ರಾಮಾಣಿಕವಾಗಿ ಶ್ರದ್ಧಾಪುರರಾಗಿ ತಾವಂದಿಸಿಕೊಂಡು ಬಂದಿದ್ದಾರೆ. ಮಂಗಳೂರಲ್ಲಿ ಸೋತಿಲ್ಲ ಅಂತ ಅನ್ನೋದಕ್ಕೆ ದುಃಖ ಪಡುವಂತಹ ಅನೇಕ ಕುಟುಂಬಗಳನ್ನ, ಅನೇಕ ತಂದೆ ತಾಯಿಗಳನ್ನ ನಾವು ನೋಡ್ತೇವೆ. ಹಾಗಿರುವಾಗ ಶಿಷ್ಯರು ಆ ರೀತಿಯಾಗಿ ಸಿಗಬೇಕು, ಸಿಕ್ಕರು ಅವರು ಶ್ರದ್ಧಾಪುರರಾಗಬೇಕು, ಸನ್ಮಾರ್ಗದಲ್ಲಿರಬೇಕು. ಇಷ್ಟು ಸಿಕ್ಕರೆ ಬೇಕಾದಕ್ಕಾಯಿತು ಅಂತದ್ದು ಆ ಶಾಸ್ತ್ರವನ್ನ, ಆ ಜ್ಞಾನವನ್ನ ಒಂದು ಉಳಿಸಿಕೊಳ್ಳೋದಂತೆ ಇನ್ನೂ ಮುಖ್ಯವಾಗಿದೆ. ಗುರುಗಳು ಪಾಠ ಹೇಳುವಾಗ ಅದ್ವಿತೀಯವಾಗಿ, ಅದ್ಭುತವಾಗಿ, ಭಾರಿಯಾಗಿ ಪಾಠ ಹೇಳುತ್ತಾರೆ. ಶಿಷ್ಯರು ಉಳಿಸಿಕೊಳ್ಳುವುದಿಲ್ಲ, ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಪರಿಸರ, ನಾನಾರ್ಥವಾದಂತಹ ವ್ಯವಸ್ಥೆ, ಅನುಕೂಲತೆ ಎಲ್ಲ ಉಳಿಸಿಕೊಳ್ಳುವುದಿಲ್ಲ. ಆದರೆ ಪ್ರಭುತ್ವದ ಭಾಗ್ಯ ಏನು ಅನ್ನೋದನ್ನು ಆಲೋಚನೆ ಮಾಡಿದರೆ ಮಾತ್ರ ಕಣ್ಣೀರು ಜಿಕ್ಕೆ ತಪ್ಪ. ಏನು ಭಾಗ್ಯ ಅಂತಂದ್ರೆ ವೇದ ವ್ಯಾಸವರು ಹೋಗಿ ಎದುಪಡಿಸಿಕೊಂಡು ಒಂದೇ ವೇದೇಶ ಭಿಕ್ಷು ವಿದ್ಯಾವತ್ ಬರಿಯ ದುರ್ಗಂ ಪಶಿತ ವಿಮಾನ ಗ್ರಂಥ ನಿರ್ಮಾಣ ಭೀತ ವಿದ್ಯಾ ಭಿಕ್ಷೋತಿ ತತ್ವ ಜಗಮಣಯ ಎಸ್ ಶಿಷ್ಯ 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 ಶಿಷ್ಯರು ಬರೀ ಶಿಷ್ಯರಲ್ಲ, ಶಿಷ್ಯರು ಶಿಷ್ಯರು ಅವರ ಶಿಷ್ಯರು ಅವರ ಶಿಷ್ಯರು ಅವರ ಶಿಷ್ಯರು ಅಲ್ಲಿಯವರೆಗೆ ಸಾಲಾಗಿ ಅವರ ಶಿಷ್ಯರ ಪರಂಪರೆಯಂತೆ ಘನ ವಿದ್ವಾಂಸರು ಮಾಡ್ತಾರೆ. ಘನ ವಿದ್ವಾಂಸರಲ್ಲ. ಇವತ್ತಿನ ದಿವಸ ಶ್ರೀಮದ್ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿ ಗುರುತಿಸಿದ ಮಹಾಶಕ್ತಿ ಟೀಕಾಕೃತವಾದರಿಗೆ ಹೇಗೆ ಅವರ ತರುವಾಯ ವ್ಯಾಸರಾಜರಿಗೆ ಇದೆಯಲ್ಲ, ವ್ಯಾಸರಾಜರಿದ್ದರೆ ಸಿದ್ಧಾಂತ ಕಳೆದು ಬಿಡುತ್ತಿತ್ತು. ಅರ್ಥಾತ್ ಅವನ ಸಮಸ್ಯೆ ನಮಗೆ ಸಾಧ್ಯವಿರಲಿಲ್ಲ. ಸಿದ್ಧಾಂತದಲ್ಲಿ ಏನು ಲೋಪ ಇಲ್ಲ, ನ್ಯೂನ ಇಲ್ಲ, ದೋಷ ಇಲ್ಲ. ಆದರೆ ಅದರ ವಾಕ್ಯಗಳಲ್ಲಿ ಸಮಸ್ಯೆ ಮಾಡುವುದಕ್ಕೆ ಗ್ರಂಥಗಳು ಟೀಕಾಕೃತವಾದ ಗ್ರಂಥಗಳಿಲ್ಲದೇ ಇದ್ದರೆ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಸಮಸ್ಯೆ ಮಾಡುವುದಕ್ಕೆ ಸಮಂಜಸವಾದಂತಹ ಭಾಗ್ಯ ಸಿಕ್ಕಾಗಿರುತ್ತದೆ. ಆ ರೀತಿಯಾಗಿ ನಾವು ಟೀಕಾಕೃತವಾದ ಉಪಕಾರವನ್ನು ನಾವು ನಮಗೆ ತಿಂದೇವೆ, ವ್ಯಾಸರಾಜರ ಉಪಕಾರವನ್ನು ನಾವು ನಮಗೆ ತಿಂದೇವೆ. ಹಾಗೆ ಶ್ರೀಮದಾಚಾರ್ಯರ ಟೀಕಾಕೃತವಾದ ವ್ಯಾಸರಾಜರ ಗ್ರಂಥಗಳು ನಮಗೆ ನಮ್ಮವರಿಗೆ ಮುಟ್ಟುವುದಕ್ಕೆ, ಸಮಂಜಸವಾಗಿ ಮುಟ್ಟುವುದಕ್ಕೆ ಕಾರಣವಾಗುವುದೇ ಪ್ರಭುತ್ವವು, ಪ್ರಭುತ್ವರ ಅಸಂಖ್ಯ ಶಿಷ್ಯರು. ಆ ಶಿಷ್ಯ ಪರಿಮಾಣವೇನಿದೆ ಪ್ರಭುತ್ವದ ಸ್ವಯಂ ಅನೇಕ ಗ್ರಂಥಗಳಾಗಿದೆ. ದಿವ್ಯವಾದಂತಹ ಭಾವಬೋಧ ತತ್ವಪ್ರಕಾಶಿತ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿ ಪ್ರಭುತ್ವರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯವಾಗಿ ಕಷ್ಟವಾಗಿದೆ. ಯಾಕೆಂದರೆ ಅವು ಶಬ್ದಕ್ಕೆ ಅರ್ಥವನ್ನು ಪಡೆಯುವುದಕ್ಕೆ ಹೋಗಲಿಲ್ಲ. ಅವರು ಏನೋ ದೊಡ್ಡದಾದ ಸಮಸ್ಯೆ ಬಂದಾಗ ಪ್ರಭುತ್ವದ ವಾಕ್ಯಗಳನ್ನು ನೋಡಿದಾಗ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಯಾರಿಗೆ ಸಮಸ್ಯೆ ಬಂದಿಲ್ಲ ಅವರಿಗೆ ರಘುತ್ವದ ಗ್ರಂಥದಲ್ಲಿ ಏನಿದೆ ಇರಲ್ಲ, ಏನೋ ಏನು ಅರ್ಥ ಬರಲಿಲ್ಲ, ಅರ್ಥ ಬರಲಿಲ್ಲ, ಅರ್ಥ ಬರಲಿಲ್ಲ, ಸಾಮಾನ್ಯವಾಗಿ ಹೀಗೆ ಆಗೋದು, ಸಾಮಾನ್ಯವಾಗಿ ಹೀಗೆ ಆಗೋದು. ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ಒಂದೊಂದು ವಸ್ತುವಿನ ಮಹತ್ವ ತಿಳಿಯುತ್ತೆ, ಆ ರೀತಿಯಾಗಿ ಸಮಸ್ಯೆ ಇಲ್ಲದೆ ಬಂದರೆ
ಸ್ಟಂಟ್ಗಳನ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಾರೆ. ನಾನು ನೋಡ್ತೇನೆ ಯಾರೋ ಕಸ ಇದ್ದಾರೋ ಅಂತ ಹೆಸರು ಕೊಡ್ತಾರೆ. ಯಾರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಇದೆ ಅವನಿಗೆ ಗೊತ್ತಾಗುತ್ತೆ ಸ್ಟಂಟ್ ಏನು, ಅದಕ್ಕೆ ಹೇಗೆ ನಾವು ಗುರುತಿಸ ಸಾಧ್ಯ. ಹಾಗೆ ಯಾರಿಗೆ ಪ್ರಶ್ನೆ ಬರುತ್ತಲ್ಲ, ನಾನಾ ದೇವರ ಗ್ರಂಥಗಳನ್ನು ಓದಿ, ಧರ್ಮಗಳನ್ನು ಓದಿ, ನಾನಾ ಸಿದ್ಧಾಂತಗಳನ್ನು ಓದಿ, ಅಥವಾ ನಮ್ಮ ಗ್ರಂಥಗಳಲ್ಲೇ ಸರ್ವಮೂಲಗಳಲ್ಲೇ ಟೀಕಾಕೃತವಾದ ಪರಸ್ಪರ ಗ್ರಂಥಗಳಲ್ಲಿ ವಿರೋಧ ಬರುವಂತೆ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಅಸಮಾಧಾನ ಆಗುತ್ತೆ. ನಮ್ಮ ಅಭ್ಯಾಸ ನಿಂತು ಹೋದಾಗ ರೂಪಗಳು ನಮ್ಮ ಆಶ್ರಯಕ್ಕೆ ಬರ್ತದೆ. ವಾಕ್ಯಗಳ ಅರ್ಥವನ್ನು ತಿಳಿಸುವುದಕ್ಕೆ ಅವರು ಗೈಡ್ ಆಗಿ ಕೊಡುವುದಿಲ್ಲ, ಶಬ್ದದ ಅರ್ಥವನ್ನು ಹೇಳುವುದಕ್ಕೆ ಬರುವುದಿಲ್ಲ. ಇತರ ಕೃತಿ ಆ ರೀತಿಯಾಗಿ ದಿವ್ಯವಾಗುತ್ತಾರೆ. ಭಾರಿ ಅದ್ಭುತವಾಗಿರುವಂತಹ ಗ್ರಂಥಗಳ ರೂಪವೇ ಅವರ ಶಿಷ್ಯರ ಪರಂಪರೆ, ಅಸಾಧಾರಣವಾದ ಪರಂಪರೆ. ಏನನ್ನು ಪರಂಪರೆ, ಎಂಥ ಪುಣ್ಯ ಮಾಡಬೇಕು, ಎಷ್ಟು ತಪಸ್ಸಿರಬೇಕವರಿಗೆ. ಊಹ ಮಾಡಲಿಕ್ಕಾಗುವುದಿಲ್ಲ, ಊಹೆ ಮಾಡಲಿಕ್ಕಾಗುವುದಿಲ್ಲ. ಇತರ ಶಿಷ್ಯರು ವೇದವ್ಯಾಸ ತೀರ್ಥರು, ಆ ವೇದವ್ಯಾಸ ತೀರ್ಥರ ಕಥೆಯನ್ನು ಕೇಳ್ತೀವಿ. ಕೆಲವುಂಟ ರಾಜನ ಅಧ್ಯಕ್ಷತೆ ಒಳಗೆ ಹೇಳಿಲ್ಲ ಯಾರು ಶುದ್ಧ ಚಾಲುಕ್ಯವಿದೆ, ಯಾರು ಶುದ್ಧ ಬ್ರಹ್ಮಚಾರಿ ಇದೆ ಅಂತ. ಆಗ ಬೇರೆ ಯಾವ್ಯಾವ ಸನ್ಯಾಸಿಗಳಿದ್ದು ಅವುಗಳ ಮಧ್ಯದಲ್ಲಿ ವೇದವ್ಯಾಸ ತೀರ್ಥರ ಕೌಪೀನವನ್ನು ತಂದು ಉಳಿಯುವ ಬೆಂಕಿಯೊಳಗೆ ಹಾಕಿದಾಗ ಆ ಬೆಂಕಿಯೊಳಗೆ ಕೌಪೀನ ಹಸ್ತವಾಗಲಿಲ್ಲ. ಒಂದು ಮೂಲೆಯೂ ಕೂಡ ಉಳಿದ. ಇಷ್ಟು ಅದ್ಭುತವಾದದ್ದು ವೇದವ್ಯಾಸ. ಮನುಷ್ಯ ತಾನು ತನ್ನನ್ನು ತಾನು ಧೈರ್ಯ ಸ್ಥಳಸಂಭವಾದಂತ ತತ್ವಜ್ಞಾನ ಟೀಕೆಯಲ್ಲಿ ಟೀಕಾಕರ್ತಾರು ಇರುತ್ತಾರೆ. ತಾನು ತನ್ನ ಧೈರ್ಯದಿಂದ ಏನೋ ಮಾಡಿಕೊಂಡು ಏನಾಗಿಲ್ಲ ಅಂತ ಹೇಳ್ಬೋದು. ಆದರೆ ಕೌಪೀನ ಇವರಿಂದ ದೂರವಾಗಿರುತ್ತದೆ. ಆ ಕೌಪೀನದ ಶುದ್ಧಿ ಅದನ್ನು ತೋರಿಸಿಕೊಟ್ಟ ಮಹಾಭಾಗರು. ಹಾಗಾಗಿ ಪ್ರಭುತ್ವ ಮಧ್ಯದಲ್ಲಿ ಕೆಂಡದಲ್ಲಿ ಬೆಂಕಿಯಲ್ಲಿ ಆ ಕೌಪೀನವನ್ನು ಹಾಕಿದರೂ ಕೂಡ ಕೌಪೀನಕ್ಕೆ ಏನಾಗಲಿಲ್ಲ ಅನ್ನುವಂಥದ್ದು ವೇದವ್ಯಾಸ ತೀರ್ಥರ ಕೀರ್ತಿ ಶಾದಿ. ಅಂತಹದ್ದು ಕೆಲವೊಮ್ಮೆ ಮಹಾರಾಜನ ಅವರ ಚರ್ಮಶ್ಲೋಕದಲ್ಲೇ ಬರುವಂತದ್ದು ಈ ಅನೇಕ ಗ್ರಂಥಗಳಲ್ಲಿ ಆ ಉಲ್ಲೇಖ ಬರ್ತದೆ. ಈ ವಿಧವಾದಂತಹದ್ದು ವೇದವ್ಯಾಸ ತೀರ್ಥರು ಇವರು ಉತ್ತಮವಾದ ಶಿಷ್ಯರು. ಪ್ರಭುತ್ವ ತೀರ್ಥರ ಸಾಧಾರಣ ಶಿಷ್ಯರಾಗಿ ಬೆಳೆದರು. ದೊಡ್ಡ ಧರ್ಮಾರ್ಥಿ ಅನ್ನುವಂತಹ ಒಂದು ಗ್ರಂಥವನ್ನು ಬರೆದಿತ್ತು ಅಂತ ಹೇಳಿ ಸತ್ಯ ಧ್ಯಾನ ನಿಂತು ಆಮೇಲೆ ಅರಂಕರದಲ್ಲಿ ಆ ಮೇಲೆ ಕೆಳಗೆ ಕಾಗದಗಳಿಗೆ ಒಳಗಿನ ಪುಸ್ತಕ ಯಾರು ಹೊಂದಿಲ್ಲ. ಅದು ಏನಾದರೂ ಏನೋ ಅವರ ಶಿಷ್ಯ ಮಕ್ಕಳು ಅವರೆಲ್ಲ ಉಳಿದವರಿಗೂ ಏನು ಸಿಕ್ಕಿಲ್ಲ. ಇದು ವೇದವ್ಯಾಸ ತೀರ್ಥರ ಬಗ್ಗೆ ಏಕಾಂತ ಮಹಿಮೆಯಿದೆ. ಮಹಾನುಭಾವರು ಸಂಕ್ಷೇಪದಲ್ಲಿ ಹೇಳುತ್ತಾ ಅದರ ಪರವಾಗಿ ವಿದೇಶ ಶಿಲ್ಪಾನಗಳು ವೇದ ರಚನೆಗೆ ಇದ್ದಂತೆ ಆ ವಿದೇಶ ಶಿಕ್ಷರಿಗೆ ವೇದ ಸಮಗ್ರವಾದ ವೇದಾಂತವನ್ನು ಉಪದೇಶ ಮಾಡಿ ವಿದೇಶ ಶಿಕ್ಷಕರು ಚೀನಾಗಳು ಬಂಗಾಳದ ವ್ಯಾಪಾರಿಗಳು ಚಿನ್ನದ ವ್ಯಾಪಾರವನ್ನು ಮಾಡಿಕೊಂಡು ಜೀವನ ಮಾಡತಕ್ಕಂತಹ ಅವರು ವೈರಾಗ್ಯ ಬಂದಾಗ ಪೂರ್ಣ ಬಿಟ್ಟು ವಯಸ್ಸಾದ ಮೇಲೆ ಪೂರ್ಣನಾಗಿ ಬಿಟ್ಟು ಪ್ರಭುತ್ವದಲ್ಲಿ ಹೋಗಿ ಶಾಸ್ತ್ರಾಧ್ಯಯನ ಮಾಡಬೇಕು, ನೀವು ಪಾಠ ಹೇಳಿ ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಅವರ ಪ್ರಾರ್ಥನೆ ಮಾಡಿಕೊಂಡಂತೆ ಪಾಠ ಹೇಳಿದರು. ಏನು ಶುದ್ಧವಾದ ಮಾಡಿಲ್ಲ. ಇವತ್ತು ಗ್ರಂಥಗಳನ್ನು ನೋಡುವುದಕ್ಕೆ ಸಿಗ್ತದೆ, ನೋಡಿದಾಗ ಅರ್ಥವಾಗ್ತದೆ. ಯಾರಿಗೆ ವಿಮರ್ಶೆ ಮಾಡುವ ವಿವೇಕವಿದೆ, ಅವರಿಗೆ ಚಿಕ್ಕ ಸಮಾಧಾನವಿದೆ, ಅವರಿಗೆ ಅರ್ಥವಾಗಲಿಕ್ಕೆ ವಿದೇಶ ಶಿಕ್ಷರು ಒಂದೊಂದು ವಾಕ್ಯಕ್ಕೆ ಉಪನಿಷತ್ತಿನ ವಾಕ್ಯ ಇರಬಹುದು ಅಥವಾ ಶ್ರೀಮದಾಚಾರ್ಯರ ವಾಕ್ಯ, ಇಲ್ಲವೇ ಟೀಕಾಕೃತವಾದ ವಾಕ್ಯ, ಅವುಗಳಿಗೆ ವ್ಯಾಖ್ಯಾನವನ್ನು ಮಾಡುವಾಗ ಎಷ್ಟು ಕೇರ್ ತೆಗೆದುಕೊಳ್ತಾರೆ. ಆಗಿ ವಿಚಿತ್ರವಾದ ಬಹಳ ಸೂಕ್ಷ್ಮವಾಗಿ ವ್ಯಾಖ್ಯಾನವನ್ನು ಮಾಡುವಂತಹ ಕ್ರಮ ವಿದೇಶ ಶ್ರೀಪಾದಗಳು ವಿದೇಶ ಶಿಕ್ಷಕರಿಗೆ ಸನ್ಯಾಸವನ್ನು ಕೊಟ್ಟಾದ ಮೇಲೆ ವಿದೇಶ ಶಿಕ್ಷಕರು ಹೇಳ್ತಾರೆ, ನಾನು ಅನುಶೋಧನೆ ನಾಶಾಸೆ ನಿಶಾಂತಯಂ ನಾಶಾಸೆ ರಾಮಪೂಜನಂ. ನನಗೆ ಮೂಲಾದೇವರ ಸ್ಪರ್ಶನ ಸ್ಥಿತಿಯಲ್ಲಿ ಸಾಕು. ನಾನು ಮೂಲಾದೇವರ ಸ್ಪರ್ಶನ ಮಾಡಿದ್ದೇನೆ, ಒಂದು ದಿವಸ ಪೂಜೆಯಾಗಿದೆ ಸಾಕು. ಆದರೆ ನನಗೆ ನನ್ನ ತಮ್ಮ ಯಾದವ ಯದುಪತಿ, ಆ ಯಾದವನಿಗೆ ವಿಶೇಷವಾದ ಹರಿಯೇ ಯಾದವರು. ಹಾಗಾಗಿ ಅವರನ್ನು ಅದ್ವಿತೀಯವಾಗಿ ತಯಾರು
ಇದ್ರೆ ಆ ಆಸೆಯಲ್ಲಿ ನನಗೆ ಸಂಚಾರ ಮಾಡಲಿಕ್ಕೆ ಆಗುವುದಿಲ್ಲ. ಮೂರು ಚಿಂತಾಗಿದ್ರೆ ಪಾಠ ಆಗುವುದಿಲ್ಲ. ಆದ್ದರಿಂದ ಎಲ್ಲರೂ ನಾನು ಸಂಚಾರ ಮಾಡೋದಿಲ್ಲ ಅಂತ ಹೇಳಿ ಮಣ್ಣೂರಿನಲ್ಲಿ ಎಲ್ಲರೂ ತ್ಯಾಗ ಮಾಡಿ ಬಂದು ಏನು ಸನ್ಯಾಸಕ್ಕೂ ಸನ್ಯಾಸ ಕೊಡಲಿಕ್ಕೆ ಅವರು ತಯಾರಾಗಿದ್ರು ಏನೋ ಅಂತ ಅದು ಶಿಕ್ಷಣ ಏನು ಬೇಡ ಶ್ರೀಕೃಷ್ಣರು ಅಂತಹ ಮಹಾನುಭಾವರಾಗಿ ಛಾಂದೋಗ್ಯ ಭಾಷೆಗೆ ಉಪನಿಷತ್ತು ಮತ್ತು ಭಾಷೆಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಕಾಟಕ ಅವಕಾಶ ಹೇಳುವ ಪದ್ಧತಿ ಇದೆ, ಉಪಲಬ್ಧವಾಗಿಲ್ಲ. ಆಮೇಲೆ ತತ್ವೋದ್ಯೋಗಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಕಥಾಭಕ್ಷಣಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಕೃಷ್ಣರು ಮಹಾನುಭಾವರು. ಅವರ ಜ್ಞಾನ ಅವರ ಪರಂಪರೆ ಹೇಗಿತ್ತು ಅನ್ನೋದನ್ನ ತಿಳಿದುಕೊಳ್ಬೇಕಾದ್ರೆ ಯಾವಾಗ ನೋಡಬೇಕು ಶ್ರೀಕೃಷ್ಣರನ್ನ ಶ್ರೀನಿವಾಸ ಚಿತ್ರನ್ನ ಅವರ ಪರಂಪರೆ ಯಾವಾಗಲೇ 8 ಜನ ಶಿಷ್ಯರು, ಶ್ರೀನಿವಾಸ ಚಿತ್ರರಿಗೆ 8 ಜನ ಶಿಷ್ಯರು. ಏನ ಶಿಷ್ಯರು ಒಬ್ಬೊಬ್ಬರು ಕಿತ್ತುಳಿದ ಗಿರಿಯಾಚಾರ್ಯರು, ಚಂಡಿಯಾಚಾರ್ಯರು, ಇವರೆಲ್ಲರೂ ಉಜ್ಜಿಯಾಚಾರ್ಯರು, ಇವರೆಲ್ಲರೂ ಶಿಷ್ಯರು. ಯಾರು ಕೊನೆಗೆ ಒಂದ್ಸಲ ಹೋದರು ವಿದೇಶಿ ಚಿತ್ರ ಹೋಗಿ ದೇವರನ್ನೆಲ್ಲ ಮಾಡಿದ್ರು. ಸತತವಾಗಿ ಅಧ್ಯಯನ, ಸತತವಾದ ಅಧ್ಯಯನ, 24 ಗಂಟೆ ಕೇವಲ ಕೂಡುವುದು, ಕೃಷ್ಣಾಜನ ಒಂದು ಗಂಟೆ ಹಾಕೊಂಡು ಕೂಡೋದು, ಅದೇ ಅವರ ಕೈಯಲ್ಲಿ ಗ್ರಂಥ ಇದ್ದು ಅದೇ ಮಾಡ್ತಾ ಇದ್ರು. ನಿದ್ರೆ ಬಂದರೆ ಮಾತ್ರ ಅಲ್ಲೇ ಕೂಡೋದು, ಮರೆಯೋದಲ್ಲ. ಇವತ್ತಿನ ಕಾಲಕ್ಕೆ ಹೇಗಿರುತ್ತೆ ಅಂತಂದ್ರೆ ನಾವು ಎಷ್ಟು ತಾಮಸ ಹೋದ್ರೆ ನಮ್ಮ ಮನೆಯೊಳಗೆ ರೆಡಿ ಬೆಡ್ಗಳಿರುತ್ತೆ. ಬೆಡ್ರೂಮ್ ಅಂತ ಇದೆ, ಬಾತ್ರೂಮ್ ಅಂತ ಯಾವುದಿಲ್ಲ, ದೇವರಲ್ಲಿ ಒಂದು ಇಟ್ಟಿಲ್ಲ. ನಾವು ಬಿಡೋದಕ್ಕೆ ನಮ್ಮ ತಮ್ಮನಿಗೆ ಅಪಾರವಾಗೋದಕ್ಕೆ ಬೆಡ್ರೂಮ್ ಅಂತ ಸಿದ್ಧವಾಗಿದೆ. ಯಾವಾಗ ಬೇಕೋ ಪೂಜೆ ಮಾಡಿ ದೇವರ ಮನೆಯಿಂದ ಬೆಡ್ರೂಮ್ 3 ಬೆಡ್ರೂಮ್ ಪೂರ್ಣ ಎಂಥ ತಾಮಸ ದೇವರ ಮನೆ ಬಂದಿಲ್ಲ. ಆ ದೇವರ ಮನೆಯನ್ನ ಸ್ವಲ್ಪ ಅವನು ತಾಮಸ ಅವನ ಮಾತ್ರ ನೀನೇ ಕೇಳಿ ಮರಗೋದಕ್ಕೆ ಇವರಿಗೆ ಸಮಸ್ಯೆ ಇಲ್ಲ, ಮರಗೋದ ಮಾತೇ ಇಲ್ಲ, ಆಸೆ ಪ್ರಶ್ನೆ ಬರೋದೇ ಇಲ್ಲ. ಈ ರೀತಿಯಾಗಿ ಶ್ರೀಕೃಷ್ಣರು ಸತ್ಯಪ್ರಭು ಶ್ರೀಪಾದಗಳು, ನರಸಿಂಹಾಚಾರ್ಯ, ನಮ್ಮ ತಂದೆಯವರು ಇವರೆಲ್ಲ ಹೀಗೆ ಮಹಾನುಭಾವರು ಹೇಳುವಂತಹ ಚರಿತ್ರೆಯನ್ನು ಕೇಳ್ತಾ ಇದ್ರೆ ಬಹಳ ಚಿತ್ರವಾಗಿದೆ. ಮರಗೋದೇ ಇಲ್ಲ. ಇದ್ರೆ ಕನ್ನಡಕ್ಕಾಗಿ ಬರಬೇಕು, ಕನ್ನಡಕ್ಕಾಗಿ ಹೋಗುದು. ನಮ್ಮ ಜೊತೆ ಕನ್ನಡಕ್ಕಾಗಿ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಆ ಪರಂಪರೆ ಹೋಗ್ಬೇಕು. ಹೀಗೆ ಅಧ್ಯಯನ ಮಾಡಿದಂತಹ ಮಹಾನುಭಾವರು ಶ್ರೀಪಾದಗಳು ಯಾದವಾರಿ ಭಾಷೆ ಹೇಳಿದರು. ಯಾದವಾರಿಗಳು ಕೊನೆಯ ಕಾಲಕ್ಕೆ ಹೋಗಿ ಹೋದಾಗ ಶ್ರೀಕೃಷ್ಣರು ಮಾತನಾಡಿದ ಒಳ್ಳೆ ಸಂದೇಶ. ಶ್ರೀಮದಾಚಾರ್ಯದೇನೋ, ವೇದಗಳದೇನೋ, ಶ್ರೀ ವೇದವ್ಯಾಸದೇವರೇನೋ, ಶ್ರೀಮದಾಚಾರ್ಯದೇನೋ, ಟೀಕಾಕೃತದೇನೋ, ಅದೇ ಸಂದೇಶ. ಏನು ಅಕ್ಷರ ವ್ಯತ್ಯಾಸವಿಲ್ಲ. ವೇದೇಶ ಗುರುವಾದ ಧರೋ ಸ್ವಾತ್ಮ ಪ್ರಯಾಣ ಸಮಯ ಶಿಕ್ಷೆಯನ್ನ ಕಾಲುಗಳು ಈಗ ಶಾಸ್ತ್ರ ವಿಚಾರಕ್ಕಿಲ್ಲ. ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡುವುದಕ್ಕೆ ಈ ಕಾಲದಿಂದ ಯಾರು ಮಾಡ್ತಾ ಇಲ್ಲ, ಅಧಿಕಾರ ಇದ್ದವರು ಮಾಡ್ತಾ ಇಲ್ಲ, ಇಲ್ಲೇ ಇದ್ದವರು ಪ್ರಶ್ನೆ ಇಲ್ಲ. ಈಗ ಶಾಸ್ತ್ರ ವಿಚಾರ ಹೀನೋಕ್ಷಯ ಹೀನರಾದರೆ ಭಾರಿ ಮುಖ್ಯ. ಏನೇನು ಜ್ಞಾನ ಇಲ್ಲ ಅವರಿಗೆ ಭಾರಿ ಮರ್ಯಾದೆ ಗೌರವ. ಅವರು ಮಾತುಗಳು ಅವರು ದೊಡ್ಡದಂತರು, ಅವರೇ ದೊಡ್ಡ ಜ್ಞಾನಿಗಳು ಅನ್ನೋದೇ ಆಗ್ತಾ ಇದೆ. ಗ್ರಸಿಕ ಸಜ್ಜನಲ್ಲಿ ಗುಣಗಳಿಗೆ ಆಯಾಮಗಳು ಪ್ರಕಾಶಕ್ಕೆ ಬರ್ತಾ ಇಲ್ಲ. ತಸ್ಮಾತ್ ಮಧ್ಯೆ ಅದೇ ದಿವ್ಯ ಶಾಸ್ತ್ರ ವ್ಯಾಖ್ಯಾನವೇವ ಸತತಂ ಕುರು ಆಪ್ತಿ. ಒಂದು ಕ್ಷಣಕಾಲಕ್ಕೆ ಹಲವಾರು ಇದನ್ನು ವ್ಯಕ್ತಪಟ್ಟು ಪರಿಪಾಲನೆ ಮಾಡಿದ್ರು ಅನ್ನೋದನ್ನ ಅವರ ಸುಧಾರ ವ್ಯಾಖ್ಯಾನ, ಭಾಗವತ ವ್ಯಾಖ್ಯಾನ, ಪ್ರಮಾಣ ಶಾಸ್ತ್ರಗಳಲ್ಲಿ ಅತ್ಯದ್ಭುತವಾದಂತಹ ಶಿವಜ್ಞಾನ ಸುಧಾ, ಅದೇ ಶಾಸ್ತ್ರಗಳಲ್ಲಿ ಸರ್ವೋತ್ತಮವಾದ ಹಾಗೂ ವಿಸ್ತಾರವಾದಂತಹ ಭಾಗವತ, ಈ 2 ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ತಮ್ಮ ಸ್ಥಿರಸಾಚಿತ್ವವನ್ನ ಯಾದವಾರರು ನೆರವೇರಿದ್ದಾರೆ. ಅತ್ಯದ್ಭುತವಾದ ವಿದ್ಯ, ಎಂತೆಂಥ ಸೂಕ್ಷ್ಮವಾದ ತತ್ವಗಳನ್ನ ಪರಶಾಸ್ತ್ರಗಳಿಂದ, ನ್ಯಾಯಶಾಸ್ತ್ರ, ಬೌದ್ಧ, ವ್ಯಾಕರಣ, ಅದ್ವೈತ ಇತ್ಯಾದಿ ಶಾಸ್ತ್ರಗಳಿಂದ, ಗ್ರಂಥಗಳಿಂದ ತಂದು ಸಿದ್ಧಾಂತಗಳನ್ನ ತೋರಿಸಿ ಅವರ ಖಂಡನೆ ಮಾಡುವ, ವಿಮರ್ಶೆ ಮಾಡುವ ಕೆಲಸವನ್ನು ಮಾಡಿ ಶ್ರೀಮದಾಚಾರ್ಯ ಸಿದ್ಧಾಂತ
ಯಾದವಾಗ ಅನೇಕವಾಗಿ ಹೇಳಿದ್ದೇವೆ, ಮತ್ತೆ ಮತ್ತೆ ಕೇಳಿದ್ರು. ಅನೇಕ ಸಲ ಯಾವ ಒಬ್ಬರು ನನಗೆ ಒಂದ್ಸಲ 2 ವರ್ಷದ ಹಿಂದೆ ಒಬ್ಬರು ನನಗೆ ಹೇಳಿದ್ರು, ಹೇಳಿದ್ದೆ ಪ್ರತಿ ಸಲ ಹೇಳ್ತಿಲ್ಲ ಯಾಕೆ ನಾವು ಹೇಳಿದ್ದನ್ನ ಕೇಳಿದ್ದರೂ ಕೂಡ ನಾವು ಇದ್ದಾಗ ಇದ್ದೇವೆ ಅನ್ನೋದೇ ಅದ್ಭುತ. ನಮಗೆ ಏನೂ ಪರಿವರ್ತನೆ ಆಗಿಲ್ಲ ಅಂತ ಅನ್ನೋದೇನಿದೆಯಲ್ಲ, ಇದು ಅದ್ಭುತವಾಗಿರುವಂತಹ ನಮ್ಮ ಸಾಮರ್ಥ್ಯ, ದಿವ್ಯವಾದಂತಹ ಸಾಮರ್ಥ್ಯ. ಭಗವಂತ ನಮ್ಮನ್ನ ಪರಿವರ್ತನೆ ಆಗೇ ಇದ್ದಂತೆ ಗಟ್ಟಿತನ ಕೊಟ್ಟಿದ್ದಾನೆ. ಸ್ಥೈರ್ಯ ನಮ್ಮ ಮಹಾತ್ಮನೋ ಕುಮಾರನೋ ದುರ್ಮಾರ್ಗನೋ ಅದರಲ್ಲೇ ಹೋಗಿರುವಂತಹದ್ದು ಎಂದಾದರೂ ಒಂದು ದಿವಸವಾದರೂ ನಮಗೆ ಪರಿಣಾಮವಾಗಿರುವ ಆಸೆಯಿಂದ ಪ್ರಮುಖರ ಆರಾಧನೆ ಸಂದರ್ಭದಲ್ಲಿ 3 ಗಂಟೆಯಾದರೂ ಚಿಂತೆ ಇಲ್ಲ, ಚರಿತ್ರೆಯನ್ನು ಕೇಳೇ ಹೋಗಬೇಕೆ ಹೊರತು ಬೇಸರ ಪಟ್ಟು ಏನೂ ಪ್ರಯೋಜನ ಇಲ್ಲ ಅಂತ ಬಿಡುವಾಗ ಚರಿತ್ರೆ. ಶ್ರೀನಿವಾಸನ ಇದ್ದರಿಗೆ ಯಾವಾಗ ಹೇಳ್ತಾರೆ, ತಸ್ಮಾತ್ ವ್ಯಾಖ್ಯಾನವೇ ಸರ್ವವಾಗಿ ವ್ಯಾಖ್ಯಾನ ಶ್ರೀರಾಚಾರ್ಯ ಶಾಸ್ತ್ರವನ್ನ ಪಾಠ ಈ ಕಾಲದಲ್ಲಿ ತೊಡಗಿದಂತಹ ಮಹಾನುಭಾವರು ಯಾವಾಗ ಒಂದು ಸಲ ತಾವು ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅಧ್ಯಯನ ಮಾಡ್ತಾ ಇರುವಾಗ ಗೀತಾ ಭಾಷೆಯನ್ನು ಓದ್ತಾ ಇದ್ದಾರೆ. ಮನೆಯಲ್ಲಿ ದಾರಿದ್ರ್ಯ ಅಂದ್ರೆ ಬೇಡಿ ಬಡದ ದಾರಿದ್ರ್ಯ. ಸ್ವಯಂ ಶ್ರೀನಿವಾಸ ಬೇಕಾದಷ್ಟವರಿಗೆ ಸಂಪತ್ತು, ಯಾವ ಸಂಪತ್ತು ಬೇಡ, ಈ ಸಂಪತ್ತು ಏನೂ ಪ್ರಯೋಜನವೂ ಇಲ್ಲ, ನಮ್ಮ ಉದ್ಧಾರವೂ ಇಲ್ಲ ಅಂತ ಹೇಳಿ ಸಂಪತ್ತಿನ ಮೇಲೆ ತಿರಾಗದಲ್ಲಿ ಬಿಟ್ಟು ಬಂದಂತಹ ಮಾನವ ದಾರಿದ್ರ್ಯಕ್ಕೆ ಅತೀತವಲ್ಲ, ದುರ್ದೈವದಿಂದ ದಾರಿದ್ರ್ಯ ಬಂದದ್ದಲ್ಲ. ದುರ್ದೈವದಿಂದ ದಾರಿದ್ರ್ಯ ಬಂದದ್ದಲ್ಲ ಅನ್ನೋದಕ್ಕೆ ಒಂದು ಘಟನೆ ಬರ್ತದೆ. ಮುಖ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಕಟ್ಟಿ ಅಂತಾರೆ. ಅಲ್ಲಿ ಯಾವಾಗಲೂ 12 ವರ್ಷಗಳ ಕಾಲ ಇದ್ದು ಒಂದು ವೃಕ್ಷದಲ್ಲಿ, ಅಶ್ವತ್ಥ ವೃಕ್ಷದಲ್ಲಿ ನರಸಿಂಹದೇವರ ಚಿತ್ರವನ್ನು ಅಂಗಾರದಿಂದ ಬಂದು ಅದನ್ನು ಪೂಜೆ ಮಾಡಿ ಅದು ಪ್ರಕಟವಾದಾಗ ಅಲ್ಲಿ ಅಖಂಡವಾಗಿ ಪೂಜೆ ಮಾಡ್ತಾ ಇದ್ರು. ನರಸಿಂಹದೇವರ ಪೂಜೆ ಮಾಡೋದು ಅಲ್ಲಿ ವರಪ್ರಭ ಸ್ನಾನ, ಆಗ ಪೂಜೆ ಪಾಠ ಹೇಳ್ತಾ ಇದ್ದಾರೆ, ಏನೂ ಇಲ್ಲ. ಈ ಮಾಡ್ತಾ ಇರುವಾಗ ಅವರು ಶಿಷ್ಯರು ಒಂದು ಬಾರಿ ಬಟ್ಟೆ ತೆಗೆದುಕೊಂಡು ಹೋಗಿ ಮಳೆ ಹಾಕಬೇಕು ಅಂತ ಹೋಗಿದ್ದಾರೆ ನದಿಯ ದಂಡೆಗೆ ಹೋದಾಗ ಅಲ್ಲಿ ಬಟ್ಟೆಯನ್ನು ಮಳೆ ಹಾಕುವ ಪದ್ಧತಿಗೆ ಹಾಳಾದ ಗಾಳಿಗೆ ಬಟ್ಟೆ ಅನ್ನೋದಕ್ಕೆ ಪಕ್ಕದಲ್ಲಿರುವಂತಹ ಮುಸುಕು ಮಣ್ಣನ್ನು ತೆಗೆದು ದಂಡೆ ಮೇಲೆ ಕಾಲುಗಳಿಗೆ ಹಾಕ್ತಾರೆ. ಹಾಗೆ ಶಿಷ್ಯ ಹಾಕಿ ಹೋಗ್ತಾ ಇದ್ದಾನೆ. ಮಣ್ಣಿನ ಕೇಳಬೇಕು ಅನ್ನುವಾಗ ದೊಡ್ಡದಾದಂತಹ ಪಾಠ ಸಿಕ್ಕಿದೆ. ಏನೇ ಮಾಡಿದ್ರೆ ಭಗವಂತ ನಾನು ಹೇಳುದು ಓಡಿ ಅಂತ ಹೇಳಿ ಯಾವಾಗ ಹೀಗೆ ಅಲ್ಲಿ ಬಕಾರದ ನಾಣ್ಯಗಳು ಸಿಕ್ಕಿವೆ. ನೋಡಿದ ಪಾತ್ರೆ ಭಾರಿ ಸಂತೋಷವಾಗಿದೆ, ಆನಂದವಾಯಿತು, ನಮ್ಮ ದಾರಿಗಳಿತ್ತು, ಹೋಗಿ ಆಗ್ತಾರೆ. ಯಾರು ಶಿಷ್ಯನ ಮಾತಿಗೆ ಹಾಕಲು ಮನಸ್ಸೊಳಗೆ ಆಯ್ತು, ದೇವರ ಸಂಕಲ್ಪ, ಈ ನಿರ್ವಾಹಕ ಭಗವಂತನ ಸಂಕಲ್ಪ ಅಂತ ಹೇಳಿ ಅವತ್ತು ಪೂಜೆಯೂ ಮಾಡದೆ, ಊಟವನ್ನೂ ಮಾಡದೆ, ಇನ್ನು ನಾವಿಗಿಂತ ಹೊರಬೇಕು ದೇವರ ಆದೇಶವಾಗಿದೆ. ಯಾಕೆ ಆ ಹಣ್ಣುಗಳಿಗೆ ಮೋಹ ಬರ್ತದೆ, ಆ ಹಣ್ಣು ಆಸೆ ಆಗ್ತದೆ, ಯಾಕೆ ವಿರೋಧ ಬೇಡ ಅಂತ ಹೇಳಿ ಆಗಿದ್ದಾಗ ಪೂಜೆಗೆ ಹೋಗಿ ಇಂತಹ ಶ್ರೀರಾಮಯ್ಯರು ಯಾರು. ಹಾಗಾಗಿ ದಾರಿದ್ರ್ಯ ಕಾಡ್ತಾ ಇರಲಿಲ್ಲ. ಆದರೆ ಹೊಟ್ಟೆಗಿಲ್ಲ ಅನ್ನೋದಕ್ಕಾಗಿ ಗೀತಾಭಾಷೆಯನ್ನು ನೋಡಿ ಅನ್ಯ ಚಿಂತೆಯ ಅನ್ನೋದರ ಮೇಲೆ ಆ ಕೆಂಪು ಬಣ್ಣದ ಹೇಳಿದಂತೆ ಆಗ ಆ ದೇವರು ತಂದು ಕೊಟ್ಟ ಭಾರಿ ನಮಗೆ ಮನೆ ಆಗಿತ್ತು, ರಕ್ತವಿತ್ತು ಇತ್ಯಾದಿ ಮಾತ್ರವಲ್ಲ. ಆ ಮುಖದಲ್ಲಿ ಈ ವಿಧವಾದಂತಹ ತಪಸ್ಸಿನ ಮೂರ್ತಿಗಳು, ಜ್ಞಾನದ ಸಾಕಾರ ಮೂರ್ತಿ ಇದ್ರೆ ಯಾವಾಗಲೂ ಈ ವಿಧವಾದ ಅವರು ಶ್ರೀನಿವಾಸ ತೀರ್ಥರಿಗೆ ಹೇಳಿದಂತೆ ದೀಪಾವಳಿಯ ಸಂದರ್ಭ ಶ್ರೀನಿವಾಸ ತೀರ್ಥರು ನಾನು ಹಳೆಯತನಕ್ಕೆ ಹೋಗಿ ಬರ್ತೇನೆ, ಬಹಳ ಮಂದಿ ಹಳೆಯದಾಗಿದ್ದಾರೆ, ಅದು ಹೋಗಿದ್ದಾರೆ, ಅವರಲ್ಲಿ ಹೋಗುವುದು ಹಳೆಯತನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ್ರೆ, ಹಳೆಯತನಕ್ಕೆ ಹೋಗಿ ಬರಬೇಕು ಅಂತಂದ್ರೆ ಒಂದು ದಿವಸ 2 ದಿವಸ ಅಷ್ಟೇ ಹೋಗೋದು, ಬಹಳ ಹೋಗಿಲ್ಲ. ಆ ಕೈಗೆ ಮತ್ತೆ ಕಣ್ಣು ಮಾಡಿ ಹೇಳಿದ್ರು ಪ್ರಶ್ನೆ ಇಲ್ಲ. ಶ್ರೀರಾಮಗಳು ಭಾರಿ ಯೋಗ ಜ್ಞಾನಿಗಳು, ಅನೇಕ ಶ್ರೀಮನ್ಯಾಸ ಮಹಾನುಭಾವರು ಅಲ್ಲಿ ಹೋದರೆ ಮಹಾವಾಸವರು ಒತ್ತಾಯ ಮಾಡಿದ, ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು. ನಾನು ಹೆಂಡತಿ ಭಾರಿ ಮಾಡಿದ್ದು ನೀರು ಇರಲಿಲ್ಲ, ಅಸಮಾಧಾನ ಆಗ್ತದೆ ಅಂತ ಅದೇ ಒಂದು ದಿವಸ ಎಕ್ಸ್ಟ್ರಾ ಉಳಿದು ಪ್ರತಿಫಲ ಬಿಗಿಯಾಗಿಸಬೇಕು. ಭಾವಬೀಜ ಅಂತ ಅನುಭವದಲ್ಲಿ ಅಲ್ಲಿ ಇರಬೇಕು.
ಅಂತ ಸ್ಪರ್ಧೆ ಮಾಡಿದ್ರು ಇದೆ. ಯಾವ ಬೆಳಗ್ಗೆ ಸಾಯಂಕಾಲವಾಗಿ ನೋಡಿದ್ರು, ಇವರೇ ಬರಲಿಲ್ಲ. ಪಕ್ಕದ ಮನೆಯ ಸಂಬಂಧವಾಗಿತ್ತು. 2 ವಾರ ನಡೀತಾ ಬಂದು ಶ್ರೀನಿವಾಸಪುರ ಅತ್ತೆ ಮನೆಗೆ ಮಾವ ಮನೆಗೆ ಬಂದು ಅತ್ತೆ ಮನೆ ಅಂತ ಹೇಳುವುದು ಯಾರಿಲ್ಲ, ಅತ್ತೆಯೇ ನಾವು ಹೇಳುವುದಿಲ್ಲ. ಆದ್ರಿಂದ ಯಾವಾಗಲೂ ಅತ್ತೆ ಮನೆ ಬಂದರು. ಆ ಬಂದಾಗ ತೂಗುಣಿಸೋದಲ್ಲಿ ಹೆಂಡತಿ ಶ್ರೀನಿವಾಸಪುರ ಇಬ್ಬರು ಕೂಡಿ ತೂಕ ಕೂಡಿದ್ದು ಇದರಿಂದ ಯಾವಾಗಲೂ ಬಂದವೇ ಬಂದು ಬರುವಾಗ ಕೈಯಲ್ಲಿ ಒಂದು ದಂಡ ತೆಗೆದುಕೊಂಡು ಬಂದು ಜೋಳದ ದಂಡು, ಆ ಜೋಳದ ದಂಡನ್ನು ತೆಗೆದುಕೊಂಡು ಬಂದು ಬೆಳೆದಂತೆ ಬೆಳೆದು ವಿಷ್ಣು ಸಹಸ್ರನಾಮ ಶ್ರೀನಿವಾಸಪುರರು ಹೊಡೆದನ್ನು ನೋಡಿದ ತಕ್ಷಣ ಯಾವಾಗಲೂ ಪ್ರಹಾರ ತಿರುಗಿ ಮಾಡಿ ಯಾವಾಗಲೂ ನಿಂತೇ ಇಲ್ಲ, ನಿಲ್ಲೋ ಪ್ರಶ್ನೆಯೇ ಇಲ್ಲ. ಚಾಪಾಪಿಗೆ ದೀಪಾವಳಿ ಹೊರಟು ಹೋಗೋದು. ಶ್ರೀನಿವಾಸಪುರರು ತಂದಿದ್ದಾರೆ. ಎಷ್ಟು ದಿವಸ? 1 ದಿವಸ ಎಕ್ಸ್ಟ್ರಾ ಇಲ್ಲ. ದ್ವಿತೀಯ ಪಾಠವಾದ ಹೇಳಿದ್ದು ಬರಲಿಲ್ಲ. ಸಾಯಂಕಾಲವರೆಗೆ ದಂಡ ಮಾಡಿದ್ರು. ತಕ್ಷಣ ಶ್ರೀನಿವಾಸಪುರರು ಬೆನ್ನನ್ನು ಮತ್ತೆ ದೇವರು ನಮಗೆ ಸಮಯವನ್ನು ಹಾಳು ಮಾಡುವಂತೆ ಹೆಂಡತಿಯ ಜೊತೆಗೆ ತೂಗು ಮಂಚದಲ್ಲಿ ಕೂತು ತೂಗುವುದಕ್ಕೆ ಕೊಟ್ಟಿದ್ದಾರೆ ದೇವರು. ಶಾಸ್ತ್ರಗಳು ಬಿಟ್ಟು ಇದೇನು ಶ್ರೀನಿವಾಸ ತೀರ್ಥರ ಮಗಳು, ಶ್ರೀನಿವಾಸ ತೀರ್ಥರ ಮಗಳ ವಿಷಯದಲ್ಲಿ ಹೇಳ್ತಾರೆ. ಶ್ರೀನಿವಾಸ ತೀರ್ಥರ ಮಗಳಿಗೆ ಸರ್ವಗುಣವನ್ನು ತೆಗೆದುಕೊಳ್ಳ ಅಂತ ಹೇಳಿದರೆ ಆ ಸರ್ವಗುಣದ ಗ್ರಂಥಗಳು ಕೃಷ್ಣನಂತೆ ಕಾಣುತ್ತಿದ್ದಂತೆ ಆಟವಾಡ್ತಾ ಕೂತಿದ್ದ ಗ್ರಂಥದ ಜೊತೆಗೆ ಮಗಳು ಅಂತ ಹೇಳ್ತಾರೆ. ಅಂಥ ಉತ್ತಮವಾದ ಪುಣ್ಯವತಿಯಾದಂತಹ ಮಗಳು. ಆ ಮಗಳು ಅವರು ಅನಾರೋಗ್ಯವಾಗಿದ್ದು ಅನಾರೋಗ್ಯವಾಗುವುದಕ್ಕೆ ಕೊನೆಗೆ ಹಾಕಿಕೊಂಡು ಜಿಲ್ಲಾಧಿಕಾರಿ ಹೊರತಾ ಇದ್ದಾರೆ. ಬಹಳ ವರ್ಷದಲ್ಲಿ ಇದ್ದಾರೆ. ಆ ಸಂದರ್ಭದೊಳಗೆ ಯಾವಾಗ ಹೇಳಿ ಕಳಿಸಿದ್ರು, ಯಾವಾಗ ಹೊರಗಿದ್ರು. ಹೊರಗೆ ಬರುವಾಗ ಇವರ ಮನೆ ಹೊರಗೆ ಬರ್ತಾ ಇದ್ದಾರೆ. ಇಬ್ಬರು ಪುರುಷರು ಭೇಟಿಯಾಗಿದ್ದಾರೆ. ಯಾವಾಗ ಬೇರೆ ಹೋಗಿ ನೀವು ಸ್ವಲ್ಪ ಕೆಲಸ ಇದೆ, ಯಾಕೆ ಯಾಕೆ ಬಂದಿದ್ದೀವಿ? ಇಲ್ಲ, ಆ ಹುಡುಗಿಗೆ ಅವಶ್ಯಕತೆ ಹೋಗ್ಬೇಕು, ನಮ್ಗೆ ಯಾಕೆ ಹೋಗಿಲ್ಲ. ಶ್ರೀನಿವಾಸ ತೊಡೆ ಹೊರಡಿಸಿಕೊಂಡಿದ್ದಾರೆ. ನಾವು ಹೇಗೆ ಕುಂಟೋಣ ಆ ದೇಹವನ್ನು ಹೇಗೆ ಕುಂಟೋಣ, ಅವಳನ್ನ ಹೇಗೆ ನಾವು ಕುಂಟೋಣ, ಆ ಜೀವವನ್ನ ಸಾಧ್ಯವಿಲ್ಲ. ನಾನು ಹೋದ್ರೆ ಏನಾಗುತ್ತೆ, ನೀವು ಹೋದ್ರೆ ನೀವು ನಮಸ್ಕಾರ ಮಾಡೋದಕ್ಕೆ ಎಲ್ಲರೂ ಇರ್ತಾರೆ, ಆ ಮಗಳನ್ನು ಕೆಳಗೆ ಮಲಗಿರ್ತಾರೆ. ಆ ನಾವು ಜೀವವನ್ನು ಇಟ್ಕೊಂಡಿದ್ದೀವಿ, ಹೋಗ್ತೀವಿ. ಯಾವಾಗ ಹೋಗುದು ನಮಸ್ಕಾರವನ್ನು ತೆಗೆದು ಆಗ ನಾವು ಹೋಗುದು. ಆಮೇಲೆ ಶ್ರೀನಿವಾಸರು ಮಹಾಭಾವರು ಅವರಿಗೆ ಶೋಕ ಶೋಕವಾಗಿದೆ. ಇಂಥ ಮಹಾಭಾವರು ಯಾರು ಶ್ರೀನಿವಾಸರಿದ್ದರು, ಅಂತಹ ಗುರುಗಳು ವಿದೇಶಿದ್ದರು. ಅವರಿಗೆ ಪಾಠ ಹೇಳಿದ ಜ್ಞಾನಧಾರೆಯನ್ನು ತೆಗೆದುಕೊಂಡಂತಹ ಮಹಾಭಾವರು ಶ್ರೀಪಾದಗಳು. ಅದೇ ಶ್ರೀಪಾದಗಳ ಶಿಷ್ಯರು ಆನಂದ ಭಟ್ಟಾರಕ ಭಾರಿ ಇದ್ದಂತೆ ಬಂದಿತು ಅಂದ್ರೆ ಅವರ ಗ್ರಂಥ ನ್ಯಾಯಾಮಕ್ಕೆ ಕಟಕೋದ್ಧಾರ ಎಂಬಂತಹ ಗ್ರಂಥ ದಿವ್ಯವಾದ ಖಂಡ, ಭಾರಿ ಉತ್ತಮವಾದ ಖಂಡ. ಅದ್ವೈತ ಸ್ಥಿತಿಗೆ ಖಂಡವಾದ ಮಹಾಭಾವರು ಆನಂದ ಭಟ್ಟಾರಕರು ಪಾಂಡವರನ್ನ ಭಕ್ತರು. ಹಾಗಾಗಿ ಆ ಪುಣಿತಾಂಬದಲ್ಲಿ ಇರತಕ್ಕಂತಹ ಜನ, ಹಾಗಾಗಿ ಆ ಪುಣಿತಾಂಬದಲ್ಲಿರುವಂತಹ ಆ ಪಾಂಡವರಿಗೆ ಮಾತಾಡ ಹಿರಿಯ ಪುರುಷರು ದೊಡ್ಡ ಆನಂದ ಭಟ್ಟಾರಕರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಹೇಳ್ತೇವೆ. ಉಪೋತ್ಸವದ್ದು ಮಾತ್ರ ಒಂದು ನ್ಯಾಯಾಮದ ಟಿಪ್ಪಣಿ ಅದ್ವೈತ ಸಿದ್ಧಿಯ ಖಂಡನ ನ್ಯಾಯಾಮಕ ಕಟಕೋದ್ಧಾರ ಅಂತ ಹೇಳಿ ಆ ಗ್ರಂಥವನ್ನು ಬರೆದಿದ್ದಾರೆ. ರಘುತ್ತಮರ ಇನ್ನೊಬ್ಬರು ಶಿಷ್ಯರು ತಾಗಿಣಿ ರಾಮಾಚಾರ್ಯರು ಅಂತ. ಆ ತಾಗಿಣಿ ರಾಮಾಚಾರ್ಯರು ರಘುತ್ತಮರನ್ನು ನಮ್ಮ ಗ್ರಂಥದಲ್ಲಿ ರೂಪದಲ್ಲಿದ್ದರು. ಶಾಂತ್ಯಾದಿಗಳನ್ನು ನೋಡಿದರೆ ಶುಕಾಚಾರ್ಯ ನಮ್ಮ ರೂಪದಲ್ಲಿ ಅಷ್ಟು ಸುಂದರಾಗಿದ್ದಾರೆ. ನಮ್ಮ ಬೆನ್ನವರ ಭೂತವರು ಸತ್ಯಾಪರಿತ ಶ್ರೀಪಾದಗಳಲ್ಲಿ ಎಷ್ಟು ಶಾಂತರಾಗಿ ಭಾರಿ ದೊಡ್ಡ ಜ್ಞಾನ
ಶಿಕ್ಷಣ ವ್ಯವಸ್ಥೆ, ಭಾರತದ ಸಂಸ್ಥಾನಗಳ ವ್ಯವಸ್ಥೆ ಈ ತರ ಎಲ್ಲ ಇದ್ದಿದ್ದಿಲ್ಲ. ಸನ್ಯಾಸಿಗಳು ಹೇಗಿರುತ್ತೋ ಹಾಗೆ ಇನ್ನೊಬ್ಬರ ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ತೊಳೆದು ರಾಮದೇವರ ನೈವೇದ್ಯ ಮಾಡಿ ಊಟ ಮಾಡುವಂತಹ ಪದ್ಧತಿ ಇತ್ತು. ಹಾಗೆ ಸಂದರ್ಭದೊಳಗೆ ಒಮ್ಮೆ ಜವರಾಯನಿಗೆ ಕರೆದಿದ್ದಾರೆ, ಹೋಗಬೇಕು, ಪೂಜೆ ಮಾಡಿ ರಾಮದೇವರ ಪೂಜೆ ಸಿದ್ಧವಾದದ್ದು ಅದೆಲ್ಲ ಪೂಜೆ ಮುಗಿಸಿಕೊಂಡು ಅವರ ಮನೆಗೆ ಹೋಗೋದಕ್ಕೆ ತಡವಾಗಿದೆ. ತಡವಾದರೆ ಅಲ್ಲಿರುವಂತಹ ಬ್ರಾಹ್ಮಣರು ಯಜಮಾನ ಅವರು ಎಲ್ಲ ಸೇರಿ ಬಡವರ ಕಚೇರಿಗೆ ಕೂಡಿ ಚಿಂತೆಯಿಂದ ಕೂತು ಬಿಡ್ರಿ, ದೂರ ಊಟ ಮಾಡ್ತಾರೆ ಅಂತ ಊಟವನ್ನು ಬಿಟ್ಟು ಕಾಯಿಲೆ ಆಪೋಷಣವನ್ನು ತೆಗೆದುಕೊಂಡು ಊಟವನ್ನು ಪ್ರಾರಂಭ ಮಾಡಿಬಿಟ್ಟು ಹಾಗಾಗಿ ಇತರಿಗೆ ಬಹಳ ಎಂಥ ಪೀಠ ಎಂಥ ಎಂಥ ಗುರುಗಳು ಎಂಥ ಪರಂಪರೆ ಅಂಥ ಪೀಠದಲ್ಲಿ ನಾನು ಬಂದಿದ್ದೇನೆ, ನನಗೆ ಮರ್ಯಾದೆಗಳಿಲ್ಲ, ನಾನು ಹುಡುಗ, ನನಗೆ ಸಮಸ್ಯೆ ಇಲ್ಲ, ಆದರೆ ಇಂಥ ಪೀಠಕ್ಕೆ ಅಗೌರವವಾಗಿಲ್ಲ ನನ್ನ ಕಾರಣಕ್ಕಾಗಿ, ಆದ್ದರಿಂದ ಇದ್ರ ಮೇಲೆ ಏನ್ ಮಾಡಬೇಕು ಅಂತ ಹೇಳಿ ಬಹಳ ಕೊಂಡು ದೇವರಿಗೆ ಗುರುಗಳಿಗೆ ಶರಣ ಹೋಗಿದ್ದಾರೆ. ಗುರುಗಳು ದೇವರು ಕನಸಿನಲ್ಲಿ ಬಂದು ಹೇಳ್ತಾರೆ, ಇದ್ರ ಮೇಲೆ ಎರಡು ಪಾಠಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ನೀವೇ ನೀವು ಪಾಠಕ್ಕೆ ಹೇಳಬೇಕು. ಪ್ರಭುತ್ವದಲ್ಲಿ ಹೇಳ್ತಾರೆ, ಎಲ್ಲ ನನಗೆ ಅರ್ಥವಾಗಬೇಕಲ್ಲ, ನನ್ನ ಅನುಗ್ರಹಕ್ಕೆಲ್ಲ ಅರ್ಥವಾಗಬೇಕು ಅಂತ ಪ್ರಭುಗಳು ಹೇಳ್ತಾರೆ. ಬೇರೆ ಸರಸ್ವತಿ ದೇವಿ ಸರಸ್ವತಿ ಬೀಜವನ್ನು ಬಿಡುತ್ತಾರೆ. ಆ ರೀತಿಯಾಗಿ ಕನಸಿನಲ್ಲಿ ಬದಲಾದ ಮೇಲೆ ಮರುದಿವಸ ಬೆಳಿಗ್ಗೆ ಕಟ್ಟಕ್ಕೆ 4 ಗಂಟೆಗೆ ಸ್ನಾನ ಮುಗಿಸಿಕೊಂಡು ಪಾಠವನ್ನು ಹೇಳ್ತಾ ಇದ್ದಾರೆ. ಒಳಗಾದ ಆಚಾರ್ಯರು ತಮ್ಮ ಮನೆಯಿಂದ ಬಂದು ಮಠಕ್ಕೆ ಬಂದು ಪಾಠವನ್ನು ಹೇಳಬೇಕು. ಅಷ್ಟರಲ್ಲಿ ನೋಡ್ತಾ ಇದ್ದರೆ ಹೇಗೆ ಸಿಂಹಕರ್ಷಣ ಆ ಹುಡುಗರು 8 ವರ್ಷ ಉಪನಯನವಾಗಿ ಕೆಲವೇ ದಿನಗಳಲ್ಲಿ ಆಶ್ರಮವಾಗಿ ಕೆಲವು ದಿನಗಳಲ್ಲಿ ಮಾತ್ರ ಪಾಠ ತಕ್ಷಣಕ್ಕೆ ಆ ಪಾಠವನ್ನು ಹೇಳಿ ಇದು ಯಾರಿಗೆ ಸುಳ್ಳು ಅನಿಸ್ತದೆ ಅನ್ನುವ ಕಾರಣಕ್ಕಾಗಿ ಕೆಲವರಿಗೆಲ್ಲ ಭಾವನೆ ಬರ್ತದೆ. ಸಾಮಾನ್ಯವಾಗಿ ನಮಗೆ ಇಂಥ ದಿವ್ಯವಾದ ಅಮಾನುಷವಾದ ಏನಾದರೂ ನೀರು ಅಂತಂದ್ರೆ ನಮಗೆ ಸಂಶಯ ಯಾಕೆಂದ್ರೆ ನಮ್ಮಲ್ಲಿ ಲೋಕವನ್ನ ಹೆಚ್ಚಿಗೆ ಹಾಗಾಗಿ ಸಂಶಯ ಬರ್ತದೆ, ಎಲ್ಲರಿಗೂ ವಿಶ್ವಾಸ ಬರುವುದಿಲ್ಲ. ಆ ತರಹದ ಜನ ಕಾಲಕ್ಕೆ ಆಗಿರೋ ಅವರಿಗೆ ವಿಶ್ವಾಸ ತಮ್ಮ ಗುರುಗಳ ಹಿರಿಯ ಮೇಲೆ ವಿಶ್ವಾಸವನ್ನು ತೋರಿಸಿಕೊಳ್ಳುವುದಕ್ಕಾಗೋ ಏನೋ ಅಂತೆ. ತಮ್ಮಲ್ಲಿ ಒಬ್ಬ ಶಿಷ್ಯ ಇದ್ದ, ವೆಂಕಣ್ಣ ಅಂತ ಹೇಳಿ ಶಿಷ್ಯ, ದೊಡ್ಡ ಪಡಿ ಅಂತ ಕರೀತೀವಿ. ಅಂದ್ರೆ ಅದು ಆ ಗಡ್ಡದ ವಿಶೇಷ ರುದ್ರಾಕ್ಷರವನ್ನು ಹೋಗುತ್ತದೆ ಅಂತ ದೊಡ್ಡ ಪಡಿ. ಆ ಮನುಷ್ಯ ಭಕ್ತಿ ಗಣಿತ ಚಿಕ್ಕೈ ಅಂತ ಇದ್ದ ಆದ್ದರಿಂದ ಆಮೇಲೆ ಪೂಜೆ ಮುಗಿಸಿ ಕೊಟ್ಟಾದ ಮೇಲೆ ಒಬ್ಬ ಬಾಲಕರು ಆ ವಾಕ್ಯಾರ್ಥವನ್ನು ಮಾಡ್ತಾ ಇದ್ದಾರೆ. ಚರ್ಚೆ ಮಾಡ್ತಾ ಇರುವಾಗ ಅವನ ಭಕ್ತಿ ಗಣಿತವನ್ನು ಬಿಟ್ಟು ಬಂದು ನಿಂತು ಕೇಳ್ತಾ ಇದ್ದಾನೆ. ಈಗ ಚಿತ್ರದಲ್ಲಿ ಹೇಳ್ತಾರೆ, ಅವರು ಜ್ಞಾನ ಆಗಿ ಅವರಿಗೆ ಅವಕಾಶ ಸಮಯ ಬಂದಿದೆ ಅಂತ ಅರ್ಥವಾಗಿ ಏನೋ ವೆಂಕಣ್ಣ ಹುಜ್ಜಾಗೆ ವಾಕ್ಯಾರ್ಥಿಗೆ ಏನಾಗ್ತಾ ಆಗ್ತದೆ ಅಂತ ಹೇಳಿದ್ದಾರೆ. ಭಾರಿ ಆಯಿತು ಅಸಮಾಧಾನವಾಗಿ ಆಮೇಲೆ ಭಕ್ತಿ ಬರದ ಮುಗಿಸಿದ ಕೂತು ಭಿಕ್ಷೆಗೆ ಅವರಿಗೆ ಹಾಕಿಕೊಂಡಿದ್ದು ಹಾಕಿದ ಅವ್ರು ಊಟ ಮಾಡಿದ್ರು, ಸೇರಿದ್ರು, ಕೈ ಕೊಡ್ಕೊಂಡು ತೀರ್ಥ ತೆಗೆದುಕೊಂಡು ಮಂತ್ರಾಕ್ಷತೆ ಹೇಳಿದ ಸ್ವಾಮಿ ಮಂತ್ರಾಕ್ಷತೆ ಕೊಡು ಯಾರು ಇಲ್ಲ. ಮತ್ತೆ ನಾನು ಇಷ್ಟು ದಿವಸ ನಿಮ್ಮ ಸೇವೆಯನ್ನು ಮಾಡಿದ್ದೆ ಕಳೆದ 20 ವರ್ಷಗಳವರೆಗೆ. ಆ ಸೇವೆ ಮಾಡಿದ್ರೆ ವಾಕ್ಯಾರ್ಥವನ್ನು ನೋಡೋದಿಲ್ಲ, ನಾನು ಮಾಡೋದಿಲ್ಲ, ನಾನು ಗೊತ್ತಾಗೋದಿಲ್ಲ. ಯಾರೋ ವಾಕ್ಯಾರ್ಥವನ್ನು ಮಾಡಿದ್ರೆ ಕೇಳಿಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಆದ್ಮೇಲೆ ನಾನೇ ಸತ್ತು ಅವನ ಕರೆದು ಕೈಬಿಟ್ಟು ಏನು ನಿಮ್ಮ ವಿದ್ವಾಂಸನ ಹಾಕಿಕೊಂಡು ಹೇಳಿದ್ರು. ಆ ವ್ಯಕ್ತಿ ವೆಂಕಣ್ಣ ಒಂದು ದೊಡ್ಡ ವಿದ್ವಾಂಸನಂದ ರೊಟ್ಟಿ ಬೆಳೀತಾ ಇದ್ದ, ಹಾಗಾಗಿ ರೊಟ್ಟಿ ವೆಂಕಣ್ಣ ಭಟ್ಟ ಅಂತ ಹೇಳಿ ಪ್ರಸಿದ್ಧನಾದ ವ್ಯಕ್ತಿ ಮಾತ್ರ ಅವರಿಗೆ ಆ ವೆಂಕಟ ಭಟ್ಟದಿಂದ ಪ್ರಭುತ್ವದ ವಿಶೇಷವಾದ ತಪಸ್ಸು ಅನುಗ್ರಹ ಹೇಗಿರ್ತದೆ ಅಂತ ಅನ್ನೋದಕ್ಕೆ ಇದು ಜಾಗೃತವಾದಂತಹ ನಿದರ್ಶನ. ಆ ರೀತಿಯಾಗಿ ಆ ವೆಂಕಟ ಭಟ್ಟ ಸೂರ್ಯ ಮೂಲಾತ್ಮವೇದಿ ಅಂತ ಮೊದಲ ವಿದ್ವಾಂಸರಾದರು ವೆಂಕಟ ಭಟ್ಟರನ್ನು ಹೇಳಿ ನಾವು ಕೇಳ್ತೇವೆ. ಹೀಗೆ ಕಲ್ಪಿಡಿ ಕಾಮಾಚಾರ್ಯರು, ಆನಂದ ಭಟ್ಟಾರರು, ಆನಂದ ಭಟ್ಟಾರರು, ವಿದ್ಯಾಪೀಠ ಶ್ರೀಪಾದಗಳು, ಸ್ವಯಂ ವಿದ್ಯಾಪೀಠ ಶ್ರೀಪಾದಗಳು ಆನಂದ ಭಟ್ಟಾರರಿಂದ ಎಲ್ಲ ಪಾಠವನ್ನು ಓದಿದರೂ ಕೂಡ ಮತ್ತೆ ಪುನಃ ವಿದ್ಯಾಭೂತರಿಂದ ವಿಶೇಷವಾಗಿ ಅಧ್ಯಯನ ಮಾಡಿದ ಅದಕ್ಕಾಗಿ ಅವರು ಮಂಗಲಾಚರಣ ಶ್ರೀಮನ್ಯಾಯ ಸುಧಾಕರ್ ಅಂತಂದ್ರೆ ಟಿಪ್ಪಣಿ ಹಾಕುತ್ತಿದ್ದಾರೆ. ವಾಕ್ಯಾರ್ಥ ಚಂದ್ರಿಕಾ ಅತೀ ಕಷ್ಟವಾದ ಕೆಲಸ, ಅದರ ಅರ್ಥ ಮಾಡಿಕೊಳ್ಳುವ
ಹೇಳಿದ್ದಾರೆ. ಆ ಮಾತಿನ ಅರ್ಥವನ್ನು ತಿಳಿಬೇಕು. ಸಚ್ಚಾತ್ಕಾಲ ಭಾವಬೋಧ ಕಿರಣಿ ಸಂಬಂಧೆಂದು ಸತ್ಸಿದ್ಧಾಂತಾಭ್ಯಂ ಅನಂತ ಶಿಷ್ಯಕುಲಂ ರಾಮಂ ವಿಕಾಸಂ ಉದ್ಭೂತೋ ರಘೋದಯತೀರ್ಥ ಜಲಧೇನೆ ತಾಪತ್ರಯ ಶಾಸಕರಿಗೆ ತಂ ನೌಮಿ ರಘುತ್ತಮಕ್ಕೆ ಶಶಿಯಂ ಶ್ರೀ ವಿಷ್ಣುಪಾದಾಶ್ರಯಂ ಶ್ರೀ ವಿಷ್ಣುಪಾದ ಪರಮಾತ್ಮ ಪಾದಗಳನ್ನು ಆಶ್ರಯಿಸಿದಂತಹ ರಘುತ್ತಮ ತೀರ್ಥರು ವಿಷ್ಣುಪಾದ ಆಕಾಶ ಆಕಾಶದಲ್ಲಿರತಕ್ಕಂತಹ ಚಂದ್ರನಂತೆ ಇರುವಂತಹ ಪ್ರಭುತ್ವ ಶ್ರೀಪಾದಗಳು ಅವರು ಹೇಗಿತ್ತು ಅಂತಂದ್ರೆ ಅನಂತ ಶಿಷ್ಯ ಕೂಗವು ರಾಮ ವಿಕಾಸ. ಎಷ್ಟು ಶಿಷ್ಯರು ಅಂದ್ರೆ ಅನಂತ ಹೇಳ್ತಾರೆ ಲೆಕ್ಕವಿಲ್ಲ ಅಷ್ಟು ಶಿಷ್ಯರು ಅನಂತ ಶಿಷ್ಯ. ಅನಂತ ಶಬ್ದಕ್ಕೆ ನಿಜವಾಗಿರುವಂತ ನಾನು ಹೇಳಿಕೊಳ್ಳಲಿಲ್ಲ. ಆದರೆ ಎಣಿಸಲಿಕ್ಕಾಗಲಿಕ್ಕಷ್ಟು ಶಿಷ್ಯರು ಜನ ಸಂಖ್ಯೆಯಾಗಿದ್ದರು. ಅಂಥ ಶಿಷ್ಯರನ್ನ ಪಾಠ ಹೇಳಿ ಅವರನ್ನು ಸಿದ್ಧಪಡಿಸಿ ಮಹಾತ್ಯಾಗಗಳನ್ನಾಗಿ ಮಾಡಿದ ದೊಡ್ಡ ರೀತಿ ಪ್ರಭುತ್ವದ ತೀರ್ಥರಿಗೆ ಅಂತ ಹೇಳಿ ವಿದ್ಯಾದೇಶಿತ ಶ್ರೀಪಾದರವರು ಪ್ರಭುತ್ವದ ತೀರ್ಥರನ್ನ ಅಷ್ಟಾಗಿ ಮಾಡ್ತಾರೆ. ಭಾರಿ ವಿಶೇಷವಾಗಿ ಅವರನ್ನು ಮಾಡ್ತಾರೆ. ಶ್ಲಾಘನೆ ಮಾಡಿ ಸ್ತೋತ್ರ ಮಾಡಿ ಅವರ ನಂತರದಿಂದ ನನಗೆ ಜ್ಞಾನವನ್ನು ವಿದೇಶಿ ತೀರ್ಥರು ವಿದ್ಯಾದೇಶಿ ತೀರ್ಥರು ವಿದ್ಯಾಭ್ಯಾಸ ತೀರ್ಥರು ಕೃಷ್ಣದ್ವೈಪಾಯನ ತೀರ್ಥರು ವಿದೇಶಿ ತೀರ್ಥರಿಂದ ಪಾಠವನ್ನು ಕಲಿತಿದ್ದಾರೆ. ಅವರು ಆಮೇಲೆ ಆಚೆ ಪಾಂಡುರಂಗಿ ಆನಂದ ಭಂಡಾರರು ಆಮೇಲೆ ಕೇಶವಾಚಾರ್ಯರು ಅವರ ಶಿಷ್ಯರು ವಿದ್ಯಾದೇಶಿ ತೀರ್ಥ ಶ್ರೀಪಾದರವರು ಹೀಗೆ ತರಣಿ ನಾಮಾಚಾರ್ಯರು ಈ ಎಲ್ಲ ದೊಡ್ಡದಾದ ಗುಂಪು. ಯಾದವಾರಿಗೆ ಮತ್ತೆ 8 ಜನ ಶಿಷ್ಯರು ಶ್ರೀನಿವಾಸ ತೀರ್ಥರಿಗೆ ಮತ್ತೆ 8 ಜನ ಶಿಷ್ಯರು 8 ಅಷ್ಟ ದಿಗ್ಗಜರು ಅಂತ ಹೇಳಿ ಪ್ರಸಿದ್ಧ ಮಹಾಶಿಷ್ಯ ಸಮುದಾಯವನ್ನು ಸಿದ್ಧಪಡಿಸಿ ದೊಡ್ಡ ಜ್ಞಾನಿಗಳಾಗಿ ಜಗತ್ತಿನಲ್ಲಿ ಶಾಪಾನುಗ್ರಹ ಸಾಮರ್ಥ್ಯ ಇವತ್ತಿಗೂ ಅನುಭವಕ್ಕೆ ಪ್ರಭುತ್ವ